ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿ. ಆ್ಯಂಡ್ ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಭೂವರಹ ಸ್ವಾಮಿ ದೇವಸ್ಥಾನ ಅಂತ. ತುಂಬ ಫೇಮಸ್ ಕೂಡ ಆಗಿದೆ. ಅದ್ರ ಜೊತೆಗೆ ನನ್ನ ಭಾವ ಹೋಗಬೇಕು ಅಂತ ಅಂದ್ಕೊಂಡಿದ್ರಂತೆ ತುಂಬ ದಿನಗಳಿಂದ. ಹಾಗಾಗಿ ಅವ್ರ ಜೊತೆ ನಾವು ಕೂಡ ಹೊರಟಿದ್ದೀವಿ. ಆ್ಯಂಡ್ ಬಟ್ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ, ಅವ್ರಿಗೆ ಸ್ವರ್ಣ ಪ್ರಾಶನ ಕೊಡೋದಕ್ಕಿತ್ತು. ಸೊ ಹಾಗಾಗಿ ಅವ್ರನ್ನ ಫಸ್ಟ್ ಅಲ್ಲಿ ಕಳಿಸ್ಬಿಟ್ಟು ಅದಾದಮೇಲೆ ಡಾಕ್ಟರ್ ಬರ್ತಾರೆ ಅಂತ ಹೇಳಿರೋದು 10:30ಗೆ. ಹಾಗೆ ಅದನ್ನ ಕೊಟ್ಬಿಟ್ಟು ಆಮೇಲೆ ಅವ್ರನ್ನ ಕರ್ಕೊಂಡು ಪಿಕಪ್ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕು. ಆ್ಯಂಡ್ ಮೈಸೂರಿಂದ ಅಪ್ರಾಕ್ಸಿಮೇಟ್ಲಿ ಹೇಳಬೇಕಾದ್ರೆ 1 hour ಜರ್ನಿ ಅಂತ ಹೇಳ್ಬೋದು. ಆ್ಯಂಡ್ ಅದೇ ಕಾರಲ್ಲಿ ಹೋಗಿರೋದು ನಮಗೆ ಕಂಫರ್ಟೇಬಲ್ ಆಗಿರುತ್ತೆ. ಆ್ಯಂಡ್ ಮಕ್ಕಳನ್ನು ಕರ್ಕೊಂಡು ಹೋಗಬೇಕಾಗುತ್ತೆ, ಯಾಕಂದರೆ ಮಧ್ಯಾಹ್ನ ಬರಬೇಕಾದ್ರೆ ಸಂಜೆ ಆಗ್ಬೋದು. ಸೊ ಹಾಗಾಗಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಸ್ಕೂಲ್ನು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ, ಯಾವ ಥರ ಬರ್ತಾರಂತನೂ ತೋರಿಸ್ತೀನಿ. ಓಕೆ, ಈ ಭೂವರಹ ಸ್ವಾಮಿ ಟೆಂಪಲ್ ಮೇಯ್ನಾಗಿ ಗೊತ್ತಿರೋದು ನನ್ನ ಭಾವನಿಂದ. ಸೊ ಇಷ್ಟು ವರ್ಷ 10 ವರ್ಷದಿಂದ ಮೈಸೂರಲ್ಲಿದೆ. ಒಂದಿನ ನನಗೆ ಇಷ್ಟು ಹತ್ತಿರ ಇದೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಕೇಳಿದೆ, ಅದು ಇತ್ತೀಚೆಗೆ ಅಷ್ಟೇ 1 year 2 year ಬ್ಯಾಕ್ ಈ ಥರ ಕೇಳಿದೆ. ಈ ಥರ ಭೂವರಹ ಸ್ವಾಮಿ ಟೆಂಪಲ್ ಇದೆ. ಅದು ತುಂಬ ಕಾರ್ಮಿಕ ಟೆಂಪಲು. ನಾವು ಏನೇ ಅಂದ್ಕೊಂಡ್ರು ನಮ್ಮ ಕಷ್ಟಗಳು ನೆರವೇರುತ್ತೆ ಅಂತ ಆ ಥರ ಹೇಳ್ತಾ ಇದ್ದು. ಅದ್ರ ಜೊತೆಗೆ ಇನ್ನೂ ತುಂಬ ಜನ ಹೇಳ್ತಾ ಇದ್ರು ಆಯಿತಾ, ಈ ಥರ ಏನು ಅಲ್ಲಿ ಏನಾದ್ರು ನೀವೇನಾದ್ರು ಈ ಥರ ಸಂಕಲ್ಪ ಮಾಡಿದ್ದಿದ್ರೆ, ಸೊ ಮನೆ ಕಟ್ಟಬೇಕು, ಅವ್ರಿಗೆ ಜಮೀನು ತೊಗೋಬೇಕು, ಆ ಥರ ಏನಾದ್ರು ಸಂಕಲ್ಪ ಮಾಡಿದ್ರೆ, ಸೊ ಅಲ್ಲಿ ನಿಮಗೆ ಒಂದು ಇಟ್ಟಿಗೆ ತೊಗೊಂಬಂದರೆ ಸಾಕು, ಮಣ್ಣು ತೊಗೊಂಬಂದರೆ ಸಾಕು, ತುಂಬ ಬೇಗ ಇದು ನೆರವೇರುತ್ತೆ ಅಂತ ಆ ಥರ ಎಲ್ಲ ಹೇಳಿದ್ರು. ಅದನ್ನ ಮಾತ್ರ ಕೇಳ್ಕೊಂಡಿದ್ದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ, ಯಾವ ಥರ ಇದೆ ಅಂತ ನೋಡ್ಕೊಳ್ಳೋಣ ಅಂತ ಬಂದ್ವಿ. ಆ್ಯಂಡ್ ಅದ್ರ ಜೊತೆಗೆ ಮಕ್ಕಳನ್ನು ನಾನು ಆಲ್ರೆಡಿ ಸಮ್ಮರ್ ಕ್ಯಾಂಪ್ಗೆ ಹಾಕಿದ್ದೆ. ಸೊ ಹಂಗಾಗಿ ಅವ್ರನ್ನ ಕರ್ಕೊಂಬರ್ಬೇಕಿತ್ತಲ್ವ. ಸೊ ಹಂಗಾಗಿ ಸ್ಕೂಲು ಬಂದಿದ್ದೀವಿ. ಆ್ಯಂಡ್ ಅವ್ರಿಗೆ ಗೊತ್ತಿಲ್ಲ ಈ ಥರ ಮಿಡ್ಲಲ್ಲಿ ಕರ್ಕೊಂಬರ್ತಿದ್ದೀವಿ ಅಂತ. ಬಟ್ ಸ್ವರ್ಣ ಪ್ರಾಶನ ಇತ್ತು. ಸೊ ಅವ್ರಿಗೆ ಮಂತ್ಲಿ ಇವಾಗ ಪುಷರಾಗಿ ಯಾವ್ದು ಬರುತ್ತೆ, ಸೊ ಆವಾಗ ನಾನು ಸ್ವರ್ಣ ಪ್ರಾಶನ ಬಿಂದು ಕೊಡ್ತೀನಿ, ಮಿಸ್ ಮಾಡಲ್ಲ. ಸೊ ಹಾಗಾಗಿ ಅದೇ ಉದ್ದೇಶಕ್ಕೆ ಅವ್ರನ್ನ ಕಳಿಸಿರೋದು. ಸೊ ಅದೆಲ್ಲ ಆಯ್ತು. ಅದಾದಮೇಲೆ ಕರ್ಕೊಂಬರ್ಬೋದು ಅಂತ ಹೇಳಿದ್ಮೇಲೆ ನಾನು ಕರ್ಕೊಂಬಂದಿದ್ದಾಯಿತು. ಆ್ಯಂಡ್ ಸೊ ಟೈಮ್ ಬೇರೆ ಆಲ್ಮೋಸ್ಟ್ 11 o'clock ಆಗಿತ್ತು. ಆದಷ್ಟು ಬೇಗ ಹೋಗೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದು ಬಂದಿದ್ವಿ. ಬಟ್ ಇವ್ರದ್ದು ನಮ್ಮ ಮಕ್ಕಳದೇ ಒಂಚೂರು ಲೇಟ್ ಆಯಿತು. ಸೊ 11:30 ಹಂಗೆ ಆಯಿತು ಅಂದ್ಕೊಳ್ಳಿ. ಸೊ ಹಂಗಾಗಿ ಅವ್ರು ಸ್ಕೂಲ್ಗೆ ಕರ್ಕೊಂಬಂದು, ಸೊ ಈಗ ನೀಟಾಗಿ ಇಷ್ಟು ಬೇಗ ಕರ್ಕೊಂಡು ಹೋಗ್ತಿದ್ದಾರಲ್ಲ ಅಂತ ಫುಲ್ ಒಂಥರ ಸ್ಮೈಲ್ ಇವಾಗ ಅವ್ನ ಫೇಸಲ್ಲಿ ನೋಡ್ಬೋದು ನಮ್ಮ ಬಬ್ಲುದು. ಸೊ ಹಂಗೆ ಸೋನು ಬಬ್ಲನ್ನ ಕರ್ಕೊಂಡು ಕಾರಲ್ಲಿ ಹೊರಟ್ವಿ. ತುಂಬ ದೂರ ಇಲ್ಲ ಫ್ರೆಂಡ್ಸ್, ನಮ್ಮ ಮನೆಯಿಂದ ತುಂಬ ಹತ್ರನೇ ಇರೋದು. ಆ್ಯಂಡ್ ತುಂಬ ಕಾರ್ಮಿಕ ಟೆಂಪಲ್ ಕೂಡ ಅಂತಾರೆ. ವರಹ ಸ್ವಾಮಿ ಅಂದರೆ ವಿಷ್ಣುನ ಅವತಾರ ಅಂತಲೂ ಅಂತಾರೆ. ಆ್ಯಂಡ್ 14 ಅಡಿ ಏನೋ ಉದ್ದ ಇರುತ್ತೆ. ಸೊ ಇವಾಗಂತೂ ರಿನೋವೇಷನ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಹಂಗಾಗಿ ನಂಗೆ ಅದ್ರದ್ದು ಆ್ಯಂಡ್ ಇವನ್ ನಾವು ವೇಣುಗೋಪಾಲ ಸ್ವಾಮಿ ಬ್ಯಾಕ್ ವಾಟರ್ಗೆ ತುಂಬ ಸಲ ಹೋಗಿದ್ದೀವಿ ಆಯಿತಾ. ಸೊ ಅಲ್ಲಿಂದ ತುಂಬಾ ಹತ್ರ, ನಮಗದು ಗೊತ್ತಾಗಿಲ್ಲ. ಸೊ ಅಷ್ಟು ಎಷ್ಟು ಒಂದು 20 minutes ದೂರ ಇದೆ ವೇಣುಗೋಪಾಲ ಸ್ವಾಮಿಯಿಂದ. ಒಂದು 20 minutes ದೂರ ಇರೋದು ಅಷ್ಟೇ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತನಕ ಹೋಗಿಲ್ವಲ್ಲ ಅಂತ ಅನಿಸ್ತಾ ಇತ್ತು ನಮಗೆ. ಸೊ ಹಂಗಾಗಿ ಮಕ್ಕಳನ್ನ ಕರ್ಕೊಂಡು ಈ ಥರ ಹೊರಡ್ತಾ ಇದ್ವಿ. ನಮ್ಮ ಬಬ್ಲಿಗೆ ಸನ್ ರೂಫ್ ಅಂದರೆ ತುಂಬಾ ಇಷ್ಟ. ಸೊ ಹಂಗಾಗಿ ಓಪನ್ ಮಾಡೋಂತ ಹೇಳಿ ಅದರ ಮೇಲೆ ನಿಂತ್ಕೊಂಡು. ಆ್ಯಂಡ್ ನನಗೆ ತುಂಬಾ ಭಯ ಆಯಿತು ಇವಾಗ ಮಕ್ಕಳನ್ನ ಮೇಲ್ಗಡೆಗೆ ಹತ್ಸೋದು. ಹಾಗಾಗಿ ಲಾಕ್ ಮಾಡು ಅಂತ ಹೇಳ್ತಾ ಇದ್ದೆ. ಸೊ ಹಂಗಾಗಿ ಬಿಸಿಲಿದೆ ಲಾಕ್ ಮಾಡು ಅಂತ ಹೇಳೋದ್ರಿಂದ ಆಫ್ ಮಾಡ್ಕೊಂಡು ಈ ಥರ ಕೂತಿರೋದಾಯಿತು. ಸೊ ಅಲ್ಲಿಂದ ಒಂದು ಕಂಟಿನ್ಯೂಸ್ ಆಗಿ 1 hour ಡ್ರೈವ್ ಆದಮೇಲೆ ಇನ್ನೇನು ಹತ್ತಿರ ಬರುವಾಗ ಒಂದು ಟೀ ಶಾಪಲ್ಲಿ ನಿಲ್ಸಿದ್ವಿ. ಸೊ ಏನು ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಇವಾಗ ತೊಗೊಂಡಿದ್ದಾಯಿತು. ಏನಿದೆ? ಬಾದಾಮ್ ಹಾಲು ಏನಾದ್ರು ಇದೆಯಾ? ಆಯ್ಕೆ ಕಪ್ಪು ಅವ ಎಲ್ಲಿಯಕರು ಬೇಗ ಎಲ್ಲಿಯಕೋ. ಸೊ ಅಲ್ಲಿಂದ ಆಲ್ಮೋಸ್ಟ್ ಇವಾಗ 12:30 ಥರ ಆಗಿತ್ತಾಯ್ತಾ. ಸೊ 1 o'clockಗೆ ಕ್ಲೋಸ್ ಆಗುತ್ತೆ ಅಂತ ಅಲ್ಲಿ ಹೇಳ್ತಾ ಇದ್ರು. ನಂಗೆ ಆವಾಗಲೇ ಗೊತ್ತಾಯಿದ್ರು. ನಾನು ಆರಾಮಾಗಿ ಒಂದು ನಿಧಾನಕ್ಕೆ ಹೋಗ್ತಾ ಇದ್ವಿ. ಬಟ್ ಟೀ ಶಾಪವರು ಈ ಥರ ಹೇಳಿದ್ರಲ್ಲ 1 o'clockಗೆ ಕ್ಲೋಸ್ ಆಗುತ್ತೆ, ಎಷ್ಟು ಬೇಗ ಹೋದ್ರು ಅಷ್ಟು ಒಳ್ಳೇದು ಅಂತ ಹೇಳ್ತಾ ಇದ್ರಲ್ಲ. ಹಾಗೆ ಬೇಗ ಹೊರಟ್ವಿ. ಆ್ಯಂಡ್ ಬೇಗ ತೊಗೊಂಡಾಗ ಇಲ್ಲಿ ನಾವು ಹಣ್ಣುಕಾಯಿ ಆ ಥರದಲ್ಲಿ ಏನೂ ತೊಗೊಂಡಿರಲಿಲ್ಲ. ತುಳಸಿನ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡು, ಹೂವು ತುಳಸಿ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡು ತುಳಸಿನ ಹುಡುಕೊಂಡು ಹೋದ್ವಿ. ಆ್ಯಂಡ್ ಅದರಲ್ಲೂ ಮಾರ್ವೈಸೂ ಯಾವ ಥರ ಈ ಆಡ್ ನಂಬರಲ್ಲಿ ತೊಗೋಬೇಕಂತೆ, 1, 5, 7 ಈ ಥರ ಆಡ್ ನಂಬರಲ್ಲಿ ತೊಗೋಬೇಕು ಅಂತ ಹೇಳ್ತಾ ಇದ್ರು. ಸೊ ಹಂಗಾಗಿ ಅದನ್ನ ಹುಡ್ಕೊಂಡು ಹೋದ್ವಿ. ಆ್ಯಂಡ್ ತುಂಬಾ ಲೇಟ್ ಆಗಿತ್ತಲ್ಲ ಫಸ್ಟು. ಇವಾಗ ಜನ ಇದ್ದರು, ಹಾಗಾಗಿ ಅಷ್ಟು ಇದು ಲೇಟ್ ಆಗಲ್ಲ ಅಂದರೆ ದರ್ಶನ ಸಿಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ಇವಾಗ ಹುಡ್ಕೊಂಡು ಹೊರಡ್ತಾ ಇದ್ವಿ. ಆ್ಯಂಡ್ ಅಲ್ಲಿ ತಗೊಳ್ಳೋರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಆಯಿತಾ, ಯಾವ ಥರ ಎಲ್ಲ ಇದೆ. ಸೊ ಯಾವ ಥರ ನಾವು ತೊಗೊಂಡೋಗ್ಬೇಕು, ಎಷ್ಟನ್ನ ಇದು ಮಾಡ್ಕೋಬೇಕು, ಎಷ್ಟು ಸುತ್ತ ಬರಬೇಕು, ಅದೆಲ್ಲ ಡೀಟೇಲ್ಸ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಅದನ್ನ ಕೇಳಿಸ್ಕೊಂಡು ಅಲ್ಲಿಂದ ತುಳಸಿ ತೊಗೊಂಡು ಹೊರಟ್ವಿ.
ಸೊ ಅಲ್ಲಿ ಹೇಳ್ತಾ ಇದ್ರು, ನೀವೇನಾದ್ರು ಮನೆ ಕಟ್ಟೋ ಪ್ಲ್ಯಾನಲ್ಲಿ ಇದ್ರೆ ಅಂತಂದರೆ, ಅವ್ರು ನಿಮ್ಗೆ ಏನಾದ್ರು ಸೈಟ್ ತೊಗೊಳ್ಳೋ ಪ್ಲ್ಯಾನಲ್ಲಿ ಇದೆ ಅಂತಂದರೆ, ಸೊ ಒಂದು ವೇಳೆ ಮನೆ ಕಟ್ಟೋರು ಈ ಇಟ್ಕಿನ ತೊಗೊಂಡು ಹೋಗ್ತಾರೆ, ಒಂದು ವೇಳೆ ಸೈಟ್ ತೊಗೊಳ್ಳೋರು ಈ ಮಣ್ಣನ್ನ ತೊಗೊಂಡು ಹೋಗ್ತಾರೆ ಆಯಿತಾ. ಸೊ ಇಟ್ಕೆ ಏನಾದ್ರು ತೊಗೊಂಡು ಹೋಗಿದ್ದೀರಾ ಅಂತಂದರೆ, ನಿಮ್ಮ ಮನೆ ಕಟ್ಟೋ ಈಶಾನ್ಯ ಮೂಲೆಯಲ್ಲಿ ಈ ಥರ ಇಟ್ಕೆಯನ್ನಿಟ್ಟು, ಫಸ್ಟ್ ಇಟ್ಕೆಯನ್ನಿಟ್ಟು ಅದಾದಮೇಲೆ ಅದ್ರ ಜೊತೆಗೇ ಈ ಮನೆನ ಕಟ್ಟೋವಂಥದ್ದು, ಅದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಒಂದು ವೇಳೆ ನೀವು ಇಟ್ಕೆ ತೊಗೊಂಡು ಹೋಗಲ್ಲ, ಮಣ್ಣು ತೊಗೊಂಡು ಹೋಗ್ತೀರಾ ಅಂತಂದರೆ, ದೇವಸ್ಥಾನದ ಪಕ್ಕದಲ್ಲೇ ಈ ಥರ ಮಣ್ಣನ್ನು ಹಾಕಿರ್ತಾರೆ. ಆ ಮಣ್ಣು ತೊಗೊಂಡು ನಾವು ದೇವಸ್ಥಾನದಲ್ಲಿ ಇಟ್ಟು, ನಿಮ್ಮ ದೇವ್ರ ಕೋಣೆಯಲ್ಲಿ ಇಟ್ಟು ಈ ಥರ ಪೂಜೆ ಮಾಡಿದ್ರೆ ನಿಮಗೆ ಆದಷ್ಟು ಬೇಗ ಆ ಸೈಟ್ ತೊಗೊಳ್ಳೋ ಭಾಗ್ಯ, ಭೂಮಿ ತೊಗೊಳ್ಳೋ ಭಾಗ್ಯ ಬರುತ್ತೆ ಅಂತ ಹೇಳ್ತಾ ಇದ್ರು. ಸೊ ಹಂಗಾಗಿ ನಾನು ಸುಮ್ಮನೆ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ. ಇವಾಗ ಮಣ್ಣು ಅಟ್ಲೀಸ್ಟ್ ಇಟ್ಕೆ ಅದು ತೊಗೊಳಕ್ಕಾಗದೇ ಇದ್ರು ಮಣ್ಣನ್ನು ಸುಮ್ಮನೆ ಯಾರು ತೊಗೊಳ್ಳೋಣ ಅಂತ ಆ ಥರ ಡಿಸೈಡ್ ಮಾಡ್ಕೊಂಡು ನಾನು ಇವಾಗ ತುಳಸಿ ಹೂವು ಮತ್ತು ಅದನ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ದೇವಸ್ಥಾನ ಅಂತೂ ಇವಾಗ ಡೆವಲಪ್ ಆಗ್ತಾ ಇದೆ. ಆ್ಯಂಡ್ ತುಂಬ ಈ MLAಗಳೆಲ್ಲ ಬಂದು ಹೋಗಿದ್ದಾರೆ. ಅದು ಆಲ್ರೆಡಿ ನಾವು ಈ ಥರ ನ್ಯೂಸಲ್ಲೆಲ್ಲ ನೋಡಿರ್ತಾ ಇರ್ತೀವಿ. ಸೊ ಆದಷ್ಟು ಬೇಗ ಕೆಲಸಗಳು ಆಗ್ತಾ ಇದೆ. ಸೊ ಇಷ್ಟು ಚೆನ್ನಾಗಿ ಒಂಥರ ಯಾವ ಥರ ಕಾಣಿಸ್ತಾ ಇದೆ ಅಂತಂದರೆ, ದೂರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇವಾಗ ಡೆವಲಪ್ಮೆಂಟ್ ಅಲ್ಲೇ ಫುಲ್ JCBಯಿಂದ ಕೆಲಸ ಕೂಡ ಆಗ್ತಾಯಿತ್ತು. ಅಲ್ಲಲ್ಲೇ ಇವಾಗ ಬೇಗ ಬೇಗ ಮಾಡ್ತಾ ಇದ್ದಾರೆ. ಆಮೇಲೆ DK ಶಿವಕುಮಾರ್ ಎಲ್ಲ ಬಂದು ಹೋದಾದ್ಮೇಲೆ ಇನ್ನೂ ಬೇಗ ಕೆಲಸ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಆಲ್ಮೋಸ್ಟ್ ಇವಾಗ ಟೈಮ್ 1 o'clock ಆಗಿತ್ತಲ್ಲ, ಸೊ ಹಂಗಾಗಿ ಬೇಗ ಹೋಗಿ 1:30 ಕ್ಲೋಸ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಹಂಗಾಗಿ ಬೇಗ ಬೇಗ ಹೊರಟಿದ್ವಿ ಬಿಸಿಲಲ್ಲಿ. ಸೊ ಹಂಗಾಗಿ ಮಕ್ಕಳನ್ನ ಕರ್ಕೊಂಡು ಹೊರಟ್ವಿ. ಸೊ ನೆಕ್ಸ್ಟು ಅಲ್ಲಿಂದ ಮಣ್ಣು ತೊಗೋಬೇಕು ಅಂತ ಹೇಳ್ತಾ ಇದ್ರು ಆಯಿತಾ. ಸೊ ಏನಾದ್ರು ನಿಮಗೆ ಆ ಥರ ಏನಾದ್ರು ಹರಕೆ ಕಟ್ಕೋತೀರಾ ಅಂತಾರೆ, ಮಣ್ಣು ಇಲ್ಲಿ ದೇವಸ್ಥಾನದ ಹಿಂದ್ಗಡೆ ಇದೆ. ಸೊ ಅದನ್ನ ಒಂದು 3 ಅಡಿ 3 ಹಿಡಿ ಅಂತ ಹೇಳ್ತಾರಲ್ಲ, ಸೊ ಅಷ್ಟು ಮಣ್ಣನ್ನು ಇವಾಗ ತೊಗೊಂಡು ನೀವು ಹಾಕೊಳ್ಳಿ ಅಂತ ಹೇಳ್ತಾ ಇದ್ರು. ಸೊ ಹಂಗಾಗಿ ಇದೇ ಆ ಮಣ್ಣು. ಸೊ ಅಲ್ಲಿ ಎಲ್ಲರೂ ತೊಗೋತಾ ಇದ್ರು. ಸೊ ಹಂಗಾಗಿ ನಾನು ಇವಾಗ ತೊಗೊಂಡು ಒಂದು ಇದಕ್ಕೆ 3 ಹಿಡಿ ಅಷ್ಟು, 3 ಇಲ್ಲಾರೆ 5 ಹಿಡಿ ಈ ಥರ ಅಂತಾರೆ. ಸೊ 5 ಹಿಡಿ ಮಣ್ಣನ್ನು ಈ ಥರ ತೊಗೊಂಡು ನಾನು ಹಾಕ್ಕೊಂಡಿದ್ದೀನಿ. ಸೊ ಹಾಕೊಂಡ್ಮೇಲೆ ನೆಕ್ಸ್ಟ್ ನಾವು ಅದನ್ನೇನು ಮಾಡಬೇಕು ಅಂತಂದರೆ, ಸೊ ಆ ಮಣ್ಣನ್ನು ಇಟ್ಕೊಂಡು ಟೋಟಲಾಗಿ 11 ಪ್ರದಕ್ಷಿಣೆಯನ್ನು ಬರಬೇಕು. ಅಂದರೆ ದೇವಸ್ಥಾನಕ್ಕೆ ಒಳಗಡೆ ಹೋಗೋ ಮೊದಲು ಇವಾಗ 11 ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾನು ಮಣ್ಣನ್ನು ಈ ಥರ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕಲೆಕ್ಟ್ ಮಾಡ್ಕೊಂಡು ಇವಾಗ 11 ಪ್ರದಕ್ಷಿಣೆ ಆಗೋಣ ಅಂತ ಹೊರಟಿದ್ದಾಯಿತು. ಸೊ ಆ್ಯಂಡ್ ಒಂದು ಸುತ್ತ ಬಂದಾದಮೇಲೆ ಮಕ್ಕಳನ್ನ ಅಲ್ಲೇ ಕೂರಿಸ್ಬಿಟ್ಟೆ. ಕೂರಿಸಾದ್ಮೇಲೆ ನಾನು ಟೋಟಲಾಗಿ 11 ಪ್ರದಕ್ಷಿಣೆ ಬರೋಣ ಮಣ್ಣು ಇಟ್ಕೊಂಡು ಅಂತ ಈ ಥರ 11 ಸಲ ಪ್ರದಕ್ಷಿಣೆ ಮಾಡಿಕೊಂಡು, ಅದಾದಮೇಲೆ ಅದನ್ನ ನಾವೊಂದು ಪೂಜಾರಿಗಳಿಗೆ ಕೊಡುವಂಥದ್ದು. ಪೂಜಾರಿಗಳು ಕೊಟ್ಟಾದಮೇಲೆ ಅದನ್ನ ಪೂಜೆ ಮಾಡಿಕೊಂಡು ಆದಮೇಲೆ ನಮಗೆ ಕೊಡ್ತಾರೆ. ಸೊ ಹಂಗಾಗಿ 11 ಪ್ರದಕ್ಷಿಣೆ ಬರ್ತಾ ಇದ್ದೀನಿ ಇಲ್ಲಿ. ಪ್ರದಕ್ಷಿಣೆ ಆದಮೇಲೆ ಸೊ ನೆಕ್ಸ್ಟ್ ಅಲ್ಲಿ ಚೀಟಿ ಮಾಡೋದಕ್ಕಿರುತ್ತೆ. ರಶೀದಿ ಮಾಡಿಕೊಂಡು ಎಲ್ಲರೂ ಈ ಥರ ಕೂತ್ಕೊಂಡಿದ್ದಾರೆ ನೋಡಿ, ಅಲ್ಲೆಲ್ಲ ಎದುರುಗಡೆ ಮಣ್ಣನ್ನು ಈ ಥರ ಇಟ್ಟಿದ್ದಾರೆ ಆಯಿತಾ. ಸೊ ಅದನ್ನೆಲ್ಲ ಅಲ್ಲಿ ಇಟ್ಬಿಟ್ಟು ನಾವೇನು ಪ್ರದಕ್ಷಿಣೆ ಮಾಡಿಕೊಂಡು ನಾವು ಮಣ್ಣನ್ನು ತೊಗೊಂಬಂದಿದ್ದೀವಲ್ಲ ನಮ್ಮ ಹರಕೆ ಥರನ, ಅದನ್ನ ಆ ಜಾಗದಲ್ಲಿ ಇಟ್ಬಿಟ್ಟು, ಸೊ ಅಲ್ಲಿ ಈ ಪೂಜಾರಿಗಳು ಈ ಥರ ತೀರ್ಥನ ಹಾಕುವಂಥದ್ದು. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ನಾವು ವಾಪಸ್ಸಾಗಿ ದೇವರ ದರ್ಶನ ಮಾಡ್ಕೊಂಡು ಹೊರಟು ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು ಫ್ರೆಂಡ್ಸ್. ಲಾಸ್ಟಲ್ಲಿ 1:30 ಕ್ಲೋಸ್ ಆಗುತ್ತೆ ಅಂತ ಅಂದ್ಕೊಂಡಾಗ ತುಂಬ ಚೆನ್ನಾಗಿ ಈ ಥರ ದರ್ಶನ ಆಯಿತು. ಅದಾದಮೇಲೆ ಅಲ್ಲೇ ಅನ್ನ ಸಂತರ್ಪಣೆ ಇತ್ತು. ಸೊ ಹಂಗಾಗಿ ಅಲ್ಲಿಂದನೇ ನಾವು ಊಟ ಮಾಡಿಕೊಂಡು ಮನೆಗೆ ಬಂದಿದ್ದಾಯಿತು. ಆ್ಯಂಡ್ ಇದೆಲ್ಲ ಮಾಹಿತಿ ನಾನು ಏನಕ್ಕೆ ಕೊಡ್ತಾ ಇದ್ದೀನಿ ಅಂತಂದರೆ, ತುಂಬ ಚೆನ್ನಾಗಿ ಈ ಥರ ಅಭಿವೃದ್ಧಿ ಮಾಡಿದ್ದಾರೆ. ನೀವು ಒಂದ್ಸಲ ಭೇಟಿ ಮಾಡಿ ಭೂವರಹಸ್ವಾಮಿ. ಈ KR ನಗರದಲ್ಲಿರೋದು, ಮೈಸೂರಿನಲ್ಲಿರೋದು, ಆ್ಯಂಡ್ ಬ್ಯಾಕ್ ವಾಟರ್ ಹತ್ರನೇ ಇರೋದು ಕಲ್ಲಹಳ್ಳಿ ಏನೋ ಅಂತಾರೆ ಆ ಜಾಗದ ಹೆಸರು, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ಭೂವರಹಸ್ವಾಮಿ ಟೆಂಪಲ್ ಅಂತ ನೀವು ಸರ್ಚ್ ಮಾಡಿದ್ರೆ ಗೂಗಲಲ್ಲೇ ಸಿಗುತ್ತೆ. ಅದಾದಮೇಲೆ ಇದು ಹೇಮಾವತಿ ರಿವರ್ ಪಕ್ಕ ಇರೋದು, ಬಿಹೈಂಡ್ ದ ಹೇಮಾವತಿ ರಿವರ್ ಅಂತ ನಿಮಗೆ ಗೂಗಲಲ್ಲಿ ಸಿಕ್ಕರೇ ಸಿಗುತ್ತೆ. ತುಂಬ ಚೆನ್ನಾಗಿರೋ ಸೀನರಿ, ಫೋಟೋಸ್ಗಂತೂ ತುಂಬ ಚೆನ್ನಾಗಿ ಬರುತ್ತೆ. ಒಂಥರ ಯಾವ ಥರ ಬ್ಯಾಕ್ ವಾಟರ್ ಬರುತ್ತಲ್ವ, KRS ಬ್ಯಾಕ್ ವಾಟರ್, ಅದೇ ಇದನ್ನ ಹೇಮಾವತಿ ರಿವರ್ ಅಂತ ಕರೀತಾರೆ. ಆ್ಯಂಡ್ ಫೋಟೋಸ್ಗಂತೂ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಆ್ಯಂಡ್ ಒಂಥರ ಬ್ಲೂ ಸಿ, ಫಾರಿನ್ ಕಂಟ್ರೀಸಲ್ಲಿ ಬ್ಲೂ ಸೀಸ್ ಬರುತ್ತಲ್ವ, ಸೊ ಆ ಥರ ಬರ್ತಾ ಇತ್ತು. ಸೊ ಇಲ್ಲಿ ಒಂದು ಅಲ್ಲಿ ಫೋಟೋಸ್ ಎಲ್ಲ ತೊಗೊಂಡು ವಾಪಸ್ ಇವಾಗ ಮನೆಗೆ ಹೋಗಬೇಕು ಅಂತ ಹೊರಟಿದ್ದಾಯಿತು. ಇವಾಗ ದರ್ಶನ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ವ್ಯೂ ಅಂತೂ ನೋಡ್ಬೋದು ಇಲ್ಲಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇನ್ನೂ ಇದನ್ನ ಇಂಪ್ರೂವ್ ಮಾಡ್ತಾ ಇದ್ದಾರೆ, ಡೆವಲಪ್ ಮಾಡ್ತಾ ಇದ್ದಾರೆ. ಇಂಪ್ರೂವ್ ಮಾಡಿದ್ಮೇಲೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಹಾಗಾಗಿ ಪ್ರಸಾದ ಇಟ್ಕೊಂಡು ಮನೆಗೆ ಹೊರಡೋಣ ಬನ್ನಿ. ಆ್ಯಂಡ್ ಈ ಮಣ್ಣನ್ನು ನಾನು ಬಿಳಿ ಬಟ್ಟೆಯಲ್ಲಿ ದೇವರು ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಈ ಮಣ್ಣನ್ನು ಹಾಕ್ಬಿಟ್ಟು ಇದು ಡೈಲಿ ಪೂಜೆ ಮಾಡ್ತಾ ಇದ್ದೀನಿ. ಸೊ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ, ಒಂದು ಸಲ ದರ್ಶನ ಕೊಡಿ. ಥ್ಯಾಂಕ್ ಯು.